ಸ್ನೇಹಿತರೆ ನಮಸ್ಕಾರ. ಇನ್ಸ್ಪೈರ್ ಎ ಟು ಸೆಟ್ ಚಾನಲ್ನ ಮತ್ತೊಂದು ಟೆಕ್ನಿಕಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಟೆಕ್ನಿಕಲ್ ವಿಡಿಯೋ ಅಂದರೆ ಇದು ನಮ್ಮ ಗ್ಯಾಡ್ಜೆಟ್ಸ್ ಅಥವಾ ಮೊಬೈಲ್ ಅಂತ ಏನು ಹೇಳ್ತೀವಿ ಅಂತಹ ಒಂದು ವಿಷಯಗಳಿಗೆ ಟೆಕ್ನಿಕಲ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮೊಬೈಲ್ ಬಳಕೆದಾರರು ಬಳಸಬೇಕಾದಂಥ ಅಥವಾ ಗಮನಿಸಬೇಕಾದಂತಹ ಮುಖ್ಯವಾದಂಥ ವಿಷಯ ಇದು ಸ್ನೇಹಿತರೆ. ಎಲ್ಲರೂ ಮೊಬೈಲ್ ಬಳಸ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಮೊಬೈಲ್ನ ಕೊಡ್ತಾ ಇದ್ದಾರೆ. ಅದು ಎಷ್ಟು ಡೇಂಜರು, ಹಾಗೆಯೇ ನಾವು ಮೊಬೈಲ್ ತುಂಬ ಏನಪ್ಪ ಅಂದರೆ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಲಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು, ಹಾಗೆಯೇ ಎಷ್ಟು ಬೇಗ ಇದನ್ನು ಹ್ಯಾಕ್ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಈ ಮೊಬೈಲಲ್ಲಿ ಈ ಒಂದು ಚಿಹ್ನೆ ಅಥವಾ ಒಂದು ಸೈನ್ ಅಂತ ಏನು ಹೇಳ್ತೀವಿ ಅದು ಕಂಡು ಬಂದರೆ ನಮ್ಮೆಲ್ಲರ ಫೋನ್ ಹ್ಯಾಕ್ ಆಗಿದೆ ಅಂತ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ, ಬನ್ನಿ. ನಮ್ಮ ಫೋನಲ್ಲಿ ಮುಖ್ಯವಾಗಿ ನಮ್ಮ ಫೋನು ಹಲವು ಸೆಟ್ಟಿಂಗ್ಗಳನ್ನ ಬದಲಾಯಿಸಬೇಕಾಗುತ್ತೆ. ಇದು ಆದ್ದರಿಂದ ಉತ್ತಮ ಇಲ್ಲ ಅಂದರೆ ಹ್ಯಾಕರ್ಗಳು ನಮ್ಮ ಫೋನನ್ನು ಹ್ಯಾಕ್ ಮಾಡೋದು ಬಹಳನೇ ಈಸಿ ಆಗಿದೆ ಇವತ್ತಿನ ತಂತ್ರಜ್ಞಾನದಲ್ಲಿ. ಮೊದಲನೇದಾಗಿ ಫೋನನ್ನು ಭದ್ರತೆಯನ್ನು ಹಾಳು ಮಾಡೋದು ನಮ್ಮ ಗುರುತು. ಮುಖ್ಯವಾಗಿ ಏನಕ್ಕಂದರೆ ಫೋನಿನ ಭದ್ರತೆ ಹೋಯಿತು ಅಂದರೆ ನಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಕಳ್ಳರು ಅಂತೇನು ಹೇಳ್ತೀವಿ, ಸೈಬರ್ ಕಳ್ಳರು ಅಂತೇನು ಹೇಳ್ತೀವಿ, ಹ್ಯಾಕರ್ಸ್ ಅಂತ ಏನು ಹೇಳ್ತೀವಿ, ಅವರು ಇಮ್ಮಿಡಿಯೇಟಾಗಿ ಕದೀತಾರೆ ಸ್ನೇಹಿತರೆ. ಸೊ ನಾನು ಹೇಳಿದಾಗೆ ಈಗ ಫೋನನ್ನು ಹ್ಯಾಕ್ ಮಾಡೋದು ಪ್ರೆಸೆಂಟ್ ದಿನಗಳಲ್ಲಿ ಬಹಳನೇ ಈಸಿಯಾಗಿದೆ. ಅನೇಕ ವಿಧಗಳಲ್ಲಿ ನಮ್ಮೆಲ್ಲರ ಫೋನ್ನ ಹ್ಯಾಕ್ ಮಾಡ್ತಾರೆ ಸ್ನೇಹಿತರೆ. ಹಾಗೆಯೇ ಇದನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ಆದರೆ ಕೆಲವೊಂದು ಮುನ್ನೆಚ್ಚರಿಕೆಗಳ ಮೂಲಕ ಈ ಒಂದು ಫೋನ್ ಹ್ಯಾಕನ್ನು ಅಥವಾ ಫೋನನ್ನು ಸುರಕ್ಷಿತವಾಗಿ ನಾವು ಇಟ್ಕೋಬೋದು. ಅದನ್ನು ದೊಡ್ಡ ದೊಡ್ಡ ಕಂಪ್ನಿಗಳೇ ಹೇಳಿರುವಂತಹ ಕೆಲವೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ ಹೆಂಗಪ್ಪ ತಿಳ್ಕೊಳ್ಳೋದು ಅಂತ ನೋಡ್ತಾ ಹೋದರೆ, ನಾನು ಮೊದಲೇ ಹೇಳ್ದಾಗೆ ನಿಮ್ಮ ಫೋನು ಹೆಚ್ಚು ಡೇಟಾನ ಖರ್ಚು ಮಾಡ್ತಾ ಇದ್ದರೆ ಅದು ಹ್ಯಾಕಿನ ಸಂಕೇತ. ನಮ್ಮ ಒಂದು ಡೇಟಾ ಜಾಸ್ತಿ ಖಾಲಿ ಆಗ್ತಿರುತ್ತೆ, ನೀವು ಅಷ್ಟೊಂದು ಯೂಸೇ ಮಾಡ್ತಿರಲ್ಲ, ಅದು ಕಂಪ್ಲೀಟ್ಲಿ ಡೈರೆಕ್ಟಾಗಿ ನಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತಲೇ ಸ್ನೇಹಿತರೆ. ಅಮೇರಿಕನ್ ಭದ್ರತಾ ಕಂಪ್ಯೂಟರ್ ಕಂಪ್ನಿ ಅಂತ ಏನು ಹೇಳ್ತೀವಿ, ನಾರ್ಟನ್ ಅಂತ ಕಂಪ್ನಿಯವ್ರು ಹೇಳಿರೋ ಪ್ರಕಾರ ಹೆಚ್ಚಿನ ಡೇಟಾ ಬಳಕೆ ಆಗೋದು ಅನೇಕ ಕಾರಣಗಳಿವೆ. ಉದಾಹರಣೆಗೆ ಅನೇಕ ಅಪ್ಲಿಕೇಶನ್ ಬಳಕೆ ಇರ್ಬೋದು. ಆದರೆ ನೀವು ಮೊದಲಿನಂತೆ ನಿಮ್ಮ ಫೋನನ್ನು ಬಳಸ್ತಿದ್ರೆ ಆ ಡೇಟಾ ಸಾಕಷ್ಟು ಬಳಕೆ ಆಗುತ್ತೆ. ಅದು ನೀವೇ ಚೆಕ್ ಮಾಡಬೇಕಾಗತ್ತೆ. ನಾವೇನೂ ಚೆಕ್ ಮಾಡ್ತಿಲ್ಲ, ಬಟ್ ಅದರ ಡೇಟಾ ಹೋಗ್ತಾ ಇದೆ ಅಂದರೆ ಅದು ಹ್ಯಾಕ್ ಆಗಿದೆ ಅಂತಲೇ ಸ್ನೇಹಿತರೆ. ಇನ್ನೊಂದು ನಾರ್ಟನ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ಬ್ಯಾಟ್ರಿಯ ಬೆಲೆ ಎಷ್ಟು. ಮುಖ್ಯವಾಗಿ ಬ್ಯಾಟ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ನಮ್ಮ ಫೋನಲ್ಲಿ. ಆ ಬ್ಯಾಟ್ರಿ ಬಗ್ಗೆ ಕಾಳಜಿ ವಹಿಸೋದು ಭಾಳ ಮುಖ್ಯ. ನಾವು ಫೋನನ್ನು ಬಳಸ್ತಾ ಇಲ್ಲದೇ ಇದ್ರೂ ಸಹ ಆದರೆ ಬ್ಯಾಟ್ರಿ ಮಾತ್ರ ಖಾಲಿ ಆಗ್ತಾನೆ ಇರುತ್ತೆ, ಆಗಿದ್ದರೆ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ. ಸೊ ಮತ್ತೊಂದು ಹೇಳಬೇಕು ಅಂದರೆ ಮತ್ತೊಂದು ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ಕಂಪ್ನಿ ಅಂತ ಏನು ಹೇಳ್ತೀವಿ, ಭದ್ರತಾ ಕಂಪ್ನಿ ಅಂತ ಏನು ಹೇಳ್ತೀವಿ, ಈ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ಕಾಸ್ಪರ್ಕಿ ಅಂತ ಏನು ಹೇಳ್ತೀವಿ, ಇದು ಒಂದು ಆ್ಯಂಟಿವೈರಸ್ ಕಂಪ್ನಿ. ಇವರು ಹೇಳಿರೋ ಪ್ರಕಾರ ಹ್ಯಾಕ್ ಮಾಡಿದ ಫೋನಲ್ಲಿ ಎಲ್ಲ ಸಂರಕ್ಷಣಾ ಶಕ್ತಿನ ಹ್ಯಾಕರ್ ಕೈಲಿರುತ್ತೆ. ಫೋನ್ ಏನಾದ್ರು ಹ್ಯಾಕ್ ಆಯಿತು ಅಂದರೆ ನಮ್ಮದು ಕಂಪ್ಲೀಟ್ ಡೀಟೇಲ್ಸು ಹ್ಯಾಕರ್ ಕೈಲಿರುತ್ತೆ. ಹಾಗೆಯೇ ನಮ್ಮ ಫೋನು ನಿಧಾನವಾಗಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲಸ ಮಾಡೋದನ್ನೇ ಅದು ಇದ್ದಕ್ಕಿದ್ದಂಗೆ ನಿಲ್ಲಿಸಿ ಮತ್ತೆ ರಿಸ್ಟಾರ್ಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ಈ ಫೋನ್ನ ನಾವು ಹೇಗಪ್ಪ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಫೋನನ್ನು ಹಲವಾರು ರೀತಿಯಲ್ಲಿ ಹ್ಯಾಕ್ ಮಾಡ್ಬೋದು. ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಲವೊಂದು ವೈರಸ್ ಹೊಂದಿರುವಂತಹ ಸಾಮಾನ್ಯವಾಗಿ ನಾವು ಗೂಗಲ್ ಆ್ಯಪ್ ಅಥವಾ ಗೂಗಲ್ ಪ್ಲೇ ಸ್ಟೋರಲ್ಲಿ ನಾವು ಡೌನ್ಲೋಡನ್ನು ಮಾಡೋದು ಮುಖ್ಯ. ನಾರ್ಟನ್ ಅಂತ ಆಗಲೇ ಹೇಳಿದ್ನಲ್ಲ, ನಾರ್ಟನ್ ಪ್ರಕಾರ ನಮಗೆ ಗೊತ್ತಿಲ್ಲದೇ ಯಾರಿಂದಲೂ ನಮಗೆ ಇಮೇಲ್ ಬರುತ್ತೆ. ಅದನ್ನು ನಾವೇನಾದ್ರು ಕ್ಲಿಕ್ ಮಾಡೋದು ಅಂದರೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೋಗುತ್ತೆ ಸ್ನೇಹಿತರೆ. ದಯವಿಟ್ಟು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನಪ್ಪ ಅಂದರೆ ಕಂಪ್ಯೂಟರ್ ಸೆಕ್ಯೂರಿಟಿ ಮೆಕ್ಕೆಫೆ ಅವರು ಹೇಳೋ ಪ್ರಕಾರ ಬ್ಲೂಟೂತ್ ಮತ್ತು ವೈಫೈ ಸಹಾಯದಿಂದನೂ ಸಹ ಹ್ಯಾಕರ್ಗಳು ನಮ್ಮ ಫೋನನ್ನು ಹ್ಯಾಕ್ ಮಾಡ್ತಾರೆ. ದಯವಿಟ್ಟು ನಾನು ಹೇಳಿದ ಹಾಗೆ ಪಬ್ಲಿಕ್ ಅಥವಾ ಓಪನ್ ಬ್ಲೂಟೂತ್
ವೈಫೈ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ ಸ್ನೇಹಿತರೆ. ಸೊ ಕಾಸ್ಪರ್ಸ್ಕಿ ಅವ್ರ ಪ್ರಕಾರನೂ ಸಹ ಅವರು ಅದನ್ನು ಹೇಳ್ತಾರೆ, ನಾವು ಯಾವಾಗಲೂ ನಮ್ಮ ಫೋನನ್ನು ನಮ್ಮ ಜೊತೆ ಇಟ್ಕೋಬೇಕು, ಹಾಗೆಯೇ ನಮ್ಮ ಪಾಸ್ವರ್ಡ್ಗಳನ್ನ ಎಲ್ಲೂ ಸಹ ಸೇವ್ ಮಾಡಬಾರ್ದು, ಮತ್ತು ಅಪ್ಲಿಕೇಶನ್ ಅಥವಾ ಎಲ್ಲ ಸಮಯದಲ್ಲೂ ಹೊಸದಾಗಿ ನವೀಕರಣ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡೋದಲ್ದೇ ಇನ್ನೂ ಮುಖ್ಯವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಫೋನ್ ಏನಾದ್ರು ಹ್ಯಾಕ್ ಆಗಿದ್ದರೆ ಮುನ್ನೆಚ್ಚರಿಕೆಯನ್ನು ಮುಖ್ಯವಾಗಿ ಮಾಡಬೇಕು. ಫೋನ್ ಹ್ಯಾಕ್ ಮಾಡೋ ಅಪಾಯ ಇರೋದ್ರಿಂದ ತಾವು ಫೋನಲ್ಲಿ ಯಾರಿಗೂ ಸಹ ಫೋನನ್ನು ಕೊಡಬಾರ್ದು, ಮತ್ತು ಫೋನಲ್ಲಿ ಯಾವುದೇ ಪಾಸ್ವರ್ಡ್ನ ಸೇವ್ ಮಾಡಬಾರ್ದು. ಸೊ ಇಷ್ಟಾಗಿತ್ತು ಇವತ್ತಿನ ವಿಷಯ. ಈ ವಿಷಯ ನಿಮಗೆ ಯೂಸ್ ಆಗುತ್ತೆ, ಬಹಳ ಮುಖ್ಯವಾಗಿ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತಾ ವಿಷಯ ಮುಗಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.